ವಯಸ್ಸಾಗ್ತಾ ಇದೆ, ಮದುವೆಯಾಗಬೇಕು ಅನ್ನೋ ಆಲೋಚನೆಯಲ್ಲಿರುವಂಥ ಹುಡುಗರು ನೋಡಲೇಬೇಕಾದಂಥ ಸ್ಟೋರಿ ಇದು. ಹುಡುಗಿಯರು ಸಿಕ್ತಿಲ್ಲ, ಸಿಕ್ಕಿದ್ದೇ ಸೀರುಂಡೆ ಅಂತ ಕಣ್ಣುಮುಚ್ಚಿ ಒಪ್ಪಿಕೊಳ್ಳೋ ಮುನ್ನ ಹುಷಾರಾಗಿರಬೇಕಾಗುತ್ತೆ. ವಯಸ್ಸು ಮೀರ್ತಿದೆ ಅಂತ ಆತುರ ಪಟ್ಟರೆ ನಿಮಗೆ ಮಕ್ಮಲ್ ಟೋಪಿ ಗ್ಯಾರಂಟಿ. ವಯಸ್ಸು ಮೀರಿದ ಹುಡುಗರನ್ನೇ ಟಾರ್ಗೆಟ್ ಮಾಡಿ ಮೋಸ ಮಾಡ್ತಾ ಇದ್ದಂಥ ದೋಖಾ ಗ್ಯಾಂಗ್ ಕೊನೆಗೂ ಕೂಡ ಪೊಲೀಸರ ಕೈಗೆ ತಗಲಾಕೊಂಡಿದೆ. ಅಬ್ಬಬ್ಬಾ, ಏನ್ ಸಂಪ್ರದಾಯ ಅಂತೀರಾ, ಏನ್ ಭಕ್ತಿ ಅಂತೀರಾ? ಇಂತ ಹುಡುಗಿ ಸಿಗೋಕೆ ಪುಣ್ಯ ಮಾಡಿರ್ಬೇಕು ಅಲ್ವಾ? ತಾಳಿ ಕಟ್ಟಿಸ್ಕೊಂಡು ಗಂಡನ್ ಪಾದ ಪೂಜೆ ಮಾಡಿ ಮಾವನ್ ಮನೆ ಚೆನ್ನಾಗಿರ್ಲಿ ಅಂತ ಬೊಕ್ಸೆ ತುಂಬಾ ಅಕ್ಕಿ ಬೀರಿದ್ರು ಕಟ್ಕೊಂಡ್ ಗಂಡನ ಮನೆಯಲ್ಲಿ ಒಂದ್ ವಾರನೂ ಸಂಸಾರ ಮಾಡಿಲ್ಲ ಅಂದ್ರೆ ಏನ್ ಬಂತು? ಅಷ್ಟಕ್ಕೂ ಹೀಗೆ ಮದುವೆ ಆಗಿದ್ದು ಅಸಲಿನೇ. ಆದ್ರೆ ಹೆಣ್ಣಿನ ಕಡೆಯವ್ರು ಮಾತ್ರ ನಕಲಿ. ಮದುವೆ ಹೆಣ್ಣಿನ ಪಾತ್ರ ಮಾಡಿರೋ ಮಹಿಳೆ ಹೆಸರು ಕೋಮಲ ಅಲಿಯಾಸ್ ಲಕ್ಷ್ಮಿ ಬಾಳಸಾಬ್. ಈ ಬ್ರೋಕರ್ ಅನ್ನು ಒಮ್ಮೆ ನೋಡ್ಕೊಂಡ್ಬಿಡಿ. ಇವಳ ಹೆಸರು ಲಕ್ಷ್ಮಿ. ಇವಳೇ ಇಡೀ ಪ್ರಕರಣದ ಸೂತ್ರಧಾರಿ. ಇವ್ರ ಜೊತೆ ಇನ್ನೂ 3 ಜನ ಇದ್ದಾರೆ. ಈ ಗ್ಯಾಂಗ್ ನ ಕೆಲಸವೇ ಮದುವೆ ವಯಸ್ಸು ಮೀರಿದ ಯುವಕರನ್ನ ಟಾರ್ಗೆಟ್ ಮಾಡೋದು. ಮದುವೆ ಹೆಸರಲ್ಲಿ ವಂಚನೆ ಮಾಡೋದನ್ನ ವೃತ್ತಿ ಮಾಡ್ಕೊಂಡಿದ್ದ ಗ್ಯಾಂಗ್ ತುಮಕೂರಿನ ಕುಟುಂಬವೊಂದಕ್ಕೆ ಮದುವೆ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಗುಬ್ಬಿ ತಾಲೂಕಿನ ಅತ್ತಿಗೆಟ್ಟೆ ಗ್ರಾಮದ ಪಾಲಾಕ್ಷಯ್ಯ ಎಂಬುವವರು ಮಗನಿಗೆ ಹೆಣ್ಣು ಸಿಗದೆ ಪರದಾಡ್ತಾ ಇದ್ರು. 10 ಮದುವೆ ಬ್ರೋಕರ್ಗಳ ಮೂಲಕ ಹೆಣ್ಣು ಹುಡುಕಿಸಿದ್ರು. ಕಂಕಣ ಭಾಗ್ಯ ಮಾತ್ರ ಕೂಡು ಬಂದಿರಲಿಲ್ಲ. ನಂತರ ಇವ್ರಿಗೆ ಸಿಕ್ಕಿದ್ದೆ ಬ್ರೋಕರ್ ಕೆಲಸ ಮಾಡ್ತಿದ್ದ ಹುಬ್ಬಳ್ಳಿಯ ಲಕ್ಷ್ಮಿ. ಮಗನಿಗೆ ಹೆಣ್ಣು ತೋರ್ಸು ಅಂದಿದ್ಕೆ ಹುಡುಗಿಗೆ ತಂದೆ ತಾಯಿ ಇಲ್ಲ, ನೀವೇ ಮದುವೆ ಮಾಡ್ಕೋಬೇಕು ಅಂತ ಬ್ರೋಕರ್ ಕತೆ ಕಟ್ಟಿದ್ಲು. ಕೋಮಲ ಹೆಸರಿನಲ್ಲಿ ಹುಡುಗಿ ಫೋಟೋ ಕಳುಹಿಸಿದ್ದ ಲಕ್ಷ್ಮಿ ಬಳಿಕ ಆಕೆಯನ್ನ ಗಂಡಿನ ಮನೆ ಕರ್ಕೊಂಡು ಬಂದಿದ್ಲು. ಆಕೆಯ ಸಂಬಂಧಿಕರು ಅಂತ 4-5 ಮಂದಿ ಕಳೆದ ವರ್ಷ ನವೆಂಬರ್ 11ನೇ ತಾರೀಕು ಅತ್ತಿಗಟ್ಟೆಗೆ ನಕಲಿ ಕುಟುಂಬ ಬಂದಿತ್ತು. ಸರ್, ನಮ್ಮ ಹುಡುಗನಿಗೆ ಅಲ್ಲಿ ಇಲ್ಲಿ ತಿರುಗಿ ಮದುವೆ ಹೆಣ್ಣು ತಿರುಗಿ ಸಿಕ್ಕದಲೆಯ ಈ ಹುಬ್ಬಳ್ಳಿ ಕಡೆಯಲ್ಲಿ ಯಾರ ಬ್ರೋಕರ್ ಕಡೆಯಿಂದವ ಒಂದು ಹೆಣ್ಣು ತೋರಿಸಿ ಮದುವೆ ಮಾಡಿದ್ದು. ಅವರು ನಮ್ಮೂರಿಗೆ ಕರ್ಕೊಂಬಂದು ನಮ್ಮೂರು ದೇವಸ್ಥಾನದ ಹತ್ರಲ್ಲೇ ಮದುವೆ ಮಾಡೋದು ಎಂದು ತಿರ್ಗಾ ನಾವೇ ಅಲ್ಲಿಗೆ ಹುಡುಕೊಂಡು ಹೋಗಿ 4 ದಿವಸ ಹುಬ್ಬಳ್ಳಿ ಸಿದ್ಧಾರೂಢ ಮಾಡ್ತಲೇ ಕಾಯ್ಕೊಂಡು ಕುಂತಿದ್ದು. ಎಷ್ಟೇ ಫೋನ್ ಮಾಡಿದ್ರು ಬರಲ್ಲಮ್ಮ, ಅದೇನು ಇತ್ಯರ್ಥ ಮಾಡೋಣ ಅಂದರು ಬರಲ್ಲ. ಹೆಣ್ಣೆ ಸಿಗದೆ ಕಂಗಾಲಾಗಿದ್ದ ಕುಟುಂಬಕ್ಕೆ ಭಾಗ್ಯ ದೇವತೆಯೇ ಬಂದ್ಲು ಅಂತ ಹಿಂದೂ ಮುಂದು ಯೋಚನೆ ಮಾಡದೆ ದಿಢೀರಂತ ಗ್ರಾಮದ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರು. ಮದುವೆ ಹೆಣ್ಣಿಗೆ ಸರ, ತಾಳಿ, ಓಲೆ ಅಂತ 25 ಗ್ರಾಂ ಚಿನ್ನ ಹಾಕಿದ್ರು. ಅಲ್ಲದೆ ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ಹಣ ಕೂಡ ಗಂಡಿನ ಕಡೆಯವರು ಕೊಟ್ಟಿದ್ರು. ಮದುವೆಯಾಗಿ 2 ದಿನದ ನಂತರ ಸಂಪ್ರದಾಯ ಅಂತ ಯುವತಿಯನ್ನ ಕರ್ಕೊಂಡು ಹೋದವರು 1 ತಿಂಗಳಾದ್ರೂ ಇತ್ತ ಕಡ ತಲೆನೇ ಹಾಕಿಲ್ಲ. ನಂತರ ಹುಡುಗನ ತಂದೆ ಪಾಲಾಕ್ಷಯ್ಯ ಹುಬ್ಬಳ್ಳಿಗೆ ಹೋಗಿ ವಿಚಾರಿಸಿದಾಗ ಸತ್ಯ ಬಯಲಾಗಿದೆ. 1.5 ಲಕ್ಷ ಎಂಥದ್ದು ಕಮಿಷನ್ ಅಂತಾರಲ್ಲ ಕೊಟ್ಟಿದ್ದು. ಆಮೇಲೆ ಆ ಹುಡುಗಿಗೆ ತಾಳಿ, ಗುಂಡು, ವಾಲೆ, ಕಾಲ್ ಚೈನು ಇಂಥ ಸಣ್ಣ ಪುಟ್ಟವೆಲ್ಲ ಕೊಟ್ಟಿದ್ದು. ನಮ್ಮದು ಕೊಟ್ಟಿರೋದಲ್ಲವ ವಾಪಸ್ ಕೊಡಿಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವೇನೋ ನಂಬಿ ಮೋಸ ಹೋಗಿದ್ದೀವಿ. ಮುಂದೆ ಈ ಥರ ಯಾರಿಗೂ ಆಗಬಾರ್ದು. ಮದುವೆ ಆಗಿದ್ದ ಮಹಿಳೆಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ದಾರೆ. ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಿನಲ್ಲಿ ಬಂದವರು ಕೂಡ ನಕಲಿಗಳೇ. 3 ವರ್ಷದಲ್ಲಿ ಆರೋಪಿ 4-5 ಮದುವೆಯಾಗಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡಿದ್ದ ಗುಬ್ಬಿ ಪೊಲೀಸರು ಕಳೆದ 1 ವರ್ಷದಿಂದ ತಲೆಮರೆಸಿಕೊಂಡಿದ್ದವರನ್ನ ಮಹಾರಾಷ್ಟ್ರ ಹುಬ್ಬಳ್ಳಿಯಲ್ಲಿ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ನಲ್ಲಿ ಮದುವೆ ವಯಸ್ಸು ಮೀರಿ ಹೋಯ್ತು ಅಂತ ಹೆಣ್ಣಿನ ಬಗ್ಗೆ ವಿಚಾರಿಸದೆ ಮದುವೆಯಾದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಧು, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.